ಏನು SC/ST TSP ಅಂತ ಕಾಯ್ದೆ ಮಾಡಿದಿರಿ, ಆ ಕಾಯ್ದೆ ಅಡಿಯಲ್ಲಿ 2013ರಿಂದ ಹಿಡಿದು ಇವತ್ತು 2026ರವರೆಗೂ ಕೂಡ ಸುಮಾರು 3,80,000 ಕೋಟಿ ರೂಪಾಯಿಗಳಷ್ಟು ದುಡ್ಡನ್ನು ದಲಿತರ ಅಭಿವೃದ್ಧಿಗೆ ಬಳಸಿದ್ದೀವಿ ಅಂತೇಳಿ ಕರ್ನಾಟಕ ಸರ್ಕಾರ ಹೇಳುತ್ತೆ. ಆದರೆ ನಾನು ಹೇಳೋ ದಲಿತರ ಪೈಕಿ ಇಷ್ಟೊತ್ತಿಗಾಗಲೇ ನನಗನ್ಸುತ್ತೆ ಲಕ್ಷಾಂತರ ಕುಟುಂಬಗಳು ಬಡತನದಿಂದ ಹೊರಗೆ ಬರಬೇಕಾಗಿತ್ತು, ಜೀವನೋಪಾಯ ಮಾಡ್ಕೋಬೇಕಾಗಿತ್ತು. ಮತ್ತು ಸಾವಿರಾರು ವಿದ್ಯಾರ್ಥಿಗಳು ವಿದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬರಬೇಕಾಗಿತ್ತು. ಆದರೆ ದುರಂತ ಅಂದರೆ ಸಮಾಜ ಕಲ್ಯಾಣ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಿದ್ರು ಹಾಸ್ಟೆಲಲ್ಲಿ ಏನು ಊಟ ಕೊಡ್ತಾರೆ ಆ ಊಟದ ಬಿಲ್ಲು 3 ವರ್ಷ ಆಗಿದೆ ಅಂತ, ಹತ್ರ 300-350 ಕೋಟಿ ದುಡ್ಡು ಕೊಡಲಿಕ್ಕೂ ನಿಮಗೆ ದುಡ್ಡಿಲ್ಲ, ಆದರೆ 3,80,000 ಕೋಟಿ ಅಂತ ಹೇಳ್ತೀರಿ. ಹಾಗೆ ಸ್ಕಾಲರ್ಶಿಪ್ ದುಡ್ಡು ಕೊಡೋಕ್ಕೆ ನಿಮ್ಮ ಒಂದು ಅಸೆಂಬ್ಲಿಗೆ ಒಂದು ಕಾರು, ಒಂದು ಬೋರು, ಒಂದು ಹಂದಿ ಸಾಲ, ಕುರಿ ಸಾಲ, ಕೋಳಿ ಸಾಲ ಅಂತ ಕೊಡ್ಕೊಂಬರ್ತಾಯಿದ್ರು. ಇದರಿಂದ ಏನೂ ಆಗಿಲ್ಲ. ಅದಕ್ಕೆ ನಾವು ಈಗ ಈ ಆಂದೋಲನದ ಮುಖಾಂತರ ಏನಿವತ್ತು ರಾಜ್ಯ ಮಟ್ಟದಲ್ಲಿ ಶುರು ಮಾಡಿದ್ದೀವಿ, ಇದನ್ನು ನಾವು ಪ್ರತಿ ಜಿಲ್ಲಾ ಮತ್ತು ಪ್ರತಿ ತಾಲೂಕು ಮಟ್ಟಕ್ಕೂ ತಗೊಂಡು ಹೋಗಿ ಮುಂದೆ ಯಾವುದೇ ಸರ್ಕಾರ, ಬರೀ ಕಾಂಗ್ರೆಸ್ ಅಲ್ಲ, BJP ಆಗ್ಬೋದು, JDS ಆಗ್ಬೋದು, ನಾಳೆ ಇನ್ನೊಂದು ಪಕ್ಷ ಬರ್ಬೋದು, ಯಾರು ಬಂದರೂ ಕೂಡ ಇನ್ನು ಮೇಲೆ ದುರ್ಬಳಕೆ ಆಗಬಾರ್ದು. ಇದನ್ನು ಸದ್ಬಳಕೆ ಮಾಡಬೇಕು. ಹೇಗೆ ಸದ್ಬಳಕೆ ಮಾಡಬೇಕು ಅನ್ನೋದನ್ನು ನಾವು ಐಡಿಯಾ ಕೊಡ್ತಾಯಿದ್ದೀವಿ ಅವರಿಗೆ. ನೀವು 36-37 ಇಲಾಖೆಗಳಿಗೆ ಸುಮ್ಮನೆ ಪೀಸ್ ಮಿಲ್ ಥರ ಹಂಚೋ ಬದಲಾಗಿ ನಮಗೆ ಸಂಬಂಧ ಇಲ್ಲದಿರುವಂಥ ಡ್ಯಾಮ್ಗಳು, ನಮಗೆ ಸಂಬಂಧ ಇಲ್ಲದಿರೋ ರೋಡ್ಗಳು, ನಮಗೆ ಸಂಬಂಧ ಇಲ್ಲದಿರೋ ಹೈವೇ ರೋಡ್ಗಳು, ನಮಗೆ ಸಂಬಂಧ ಇರೋ ಹುಲಿಗಳಿಗೂ ಕೂಡ ಖರ್ಚು ಮಾಡಿದ್ದಾರೆ. ಹುಲಿ ಸಂರಕ್ಷಣೆಗೆ ದಲಿತರು ದುಡ್ಡು ಖರ್ಚು ಮಾಡಿದ್ದಾರೆ. ಹೀಗೆ ಇದನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು SC/ST TSP ನಿಧಿ ಸದ್ಬಳಕೆ ಆಂದೋಲನ ಅನ್ನೋ ಹೆಸರಿನಲ್ಲಿ, ಜನಾಂದೋಲನ ಹೆಸರಲ್ಲಿ ಒಂದು ವೇದಿಕೆ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಇದು ಇನ್ನು ಮುಂದೆ ದೊಡ್ಡ ಜನಧ್ವನಿಯಾಗಿ ಪರಿವರ್ತನೆ ಆಗುತ್ತೆ. ಜೈ ಭೀಮ್. ಜೈ ಭೀಮ್.